ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಸಿ ಪ್ರೋಗ್ರಾಮಿಂಗ್ನ ಫಸ್ಟ್ ಚಾಪ್ಟರ್ನನ್ನು ಓದಲಿಕ್ಕಿದ್ದೇವೆ. ಫಸ್ಟ್ ಚಾಪ್ಟರ್ನಲ್ಲಿ ವೇರಿಯೇಬಲ್ಸ್, ಕೀವರ್ಡ್ಸ್, ಸ್ಟ್ರಕ್ಚರ್, ಕಮೆಂಟ್ಸ್ ಇವೆಲ್ಲವನ್ನು ನಾವು ಇವತ್ತಿನ ವಿಡಿಯೋದಲ್ಲಿ ನೋಡಲಿಕ್ಕಿದ್ದೇವೆ. ಮೊದಲನೇದಾಗಿ ನಾವು ಪ್ರೋಗ್ರಾಮ್ ಸ್ಟ್ರಕ್ಚರನ್ನು ಓದಲಿಕ್ಕಿದ್ದೇವೆ. ಪ್ರೋಗ್ರಾಮ್ ಸ್ಟ್ರಕ್ಚರ್ ಅಂತ ಅಂದರೆ ಸಿ ಪ್ರೋಗ್ರಾಮಿಂಗ್ನ ಬರೆಯುವ ವಿಧ. ಅಂದರೆ ಈಗ ನಾವು ಇಂಗ್ಲೀಷ್ನಲ್ಲಿ ಒಂದು ಪ್ಯಾರಾಗ್ರಾಫ್ ಬರೆಯುವಾಗ ಸ್ವಲ್ಪ ಒಂದು ಸ್ಪೇಸ್ ಜಾಗ ಬಿಟ್ಟು ಆಮೇಲೆ ಒಂದು ಸೆಂಟೆನ್ಸ್ ಆದಮೇಲೆ ಹೇಗೆ ನಾವು ಒಂದು ಫುಲ್ ಸ್ಟಾಪ್ ಕೊಡ್ತೇವೋ ಹಾಗೆ ಒಂದು ಕೋಡನ್ನು ಬರೆಯುವಾಗೂ ಒಂದು ಸ್ಟ್ರಕ್ಚರನ್ನು ಫಾಲೋ ಮಾಡಬೇಕು. ಅದೇನಂತ ನೋಡೋಣ. ಫಸ್ಟ್ #include stdio.h. ಈ ಸ್ಟೇಟ್ಮೆಂಟ್ ಏನಂದರೆ ಪ್ರೀ ಪ್ರೊಸೆಸರ್ ಡೈರೆಕ್ಟಿವ್. ನಾವು ಈ ಸ್ಟೇಟ್ಮೆಂಟನ್ನು ಫಸ್ಟ್ ನಮ್ಮ ಕೋಡ್ನಲ್ಲಿ ಇನ್ಕ್ಲೂಡ್ ಮಾಡಬೇಕು. ಈ ಪ್ರೀ ಪ್ರೊಸೆಸರ್ ಡೈರೆಕ್ಟಿವ್ ಏನಂತ ಅಂದರೆ ನಾವು ನೆಕ್ಸ್ಟ್ ಚಾಪ್ಟರ್ನಲ್ಲಿ ಓದಲಿಕ್ಕಿದ್ದೇವೆ. ಈಗ ನೀವು ಏನು ಅಂದ್ಕೊಳ್ಳಿ ಅಂದರೆ ಇದೊಂದು ನಾವು ಸ್ಟೇಟ್ಮೆಂಟ್ ಇನ್ಕ್ಲೂಡ್ ಮಾಡಲೇಬೇಕು ನಮ್ಮ ಕೋಡ್ ಬರೆಯುವಾಗ. ಅದನ್ನು ಫಸ್ಟ್ ಇನ್ಕ್ಲೂಡ್ ಮಾಡಿಕೊಳ್ಬೇಕು. ನೆಕ್ಸ್ಟ್ ಇಂಟ್ ಮೇನ್. ಈ ಮೇನ್ ಫಂಕ್ಷನನ್ನು ನೆಕ್ಸ್ಟ್ ನಾವು ಬರಿಬೇಕು. ನಾವು ಫಂಕ್ಷನ್ಸನ್ನು ಒಂದು ಚಾಪ್ಟರ್ ಇದೆ, ಅದಕ್ಕೆ ಫಂಕ್ಷನ್ಸ್ ಚಾಪ್ಟರ್ ಅಂತ. ಆವಾಗ ನಾವು ಫುಲ್ ಡೀಟೇಲ್ ಆಗಿ ಫಂಕ್ಷನ್ಸ್ ಬಗ್ಗೆ ಓದ್ತೇವೆ. ಅದಕ್ಕೆ ಈಗ ಇಂಟ್ ಮೇನ್ ಅಂತ ಒಂದು ಬರ್ಕೊಳ್ಳೋಣ. ನೆಕ್ಸ್ಟ್ ಸ್ವಲ್ಪ ಸ್ಪೇಸ್ ಇಂಡೆಂಟೇಷನ್ ಬಿಟ್ಟು ಪ್ರಿಂಟ್ ಹೆಲೋ ವರ್ಲ್ಡ್. ಅಂದರೆ ಈ ಮೇನ್ ಒಳಗೆ ನಮ್ಗೆ ಏನೆಲ್ಲ ಸ್ಟೇಟ್ಮೆಂಟ್ಸ್ ಬೇಕು, ಕೋಡ್ ಬೇಕು, ಅದನ್ನು ನಾವು ಈ ಮೇನ್ ಫಂಕ್ಷನ್ ಒಳಗೆ ಬರೀತೇವೆ. ಆದಮೇಲೆ ಈ ಕ್ಲೋಸ್ ಮಾಡ್ತೇವೆ. ಇಲ್ಲಿ ಬ್ರ್ಯಾಕೆಟ್ ಓಪನ್ ಮಾಡಿದ್ವಿ ಅಲ್ಲ, ಆ ಬ್ರ್ಯಾಕೆಟನ್ನು ಇಲ್ಲಿ ಕ್ಲೋಸ್ ಮಾಡ್ತೇವೆ. ಇದು ಒಂದು ಸಣ್ಣ ಕೋಡ್ ಹೇಗಿದೆ ಅಂತ ಪ್ರೋಗ್ರಾಮ್ ಸ್ಟ್ರಕ್ಚರ್. ನಮ್ಮ ನೆಕ್ಸ್ಟ್ ಕಾನ್ಸೆಪ್ಟ್ ಏನಪ್ಪ ಅಂತ ಅಂದರೆ ವೇರಿಯೇಬಲ್ಸ್. ವೇರಿಯೇಬಲ್ಸ್ ಏನಂತ ನೋಡೋಣ. ವೇರಿಯೇಬಲ್ ಈಸ್ ದ ನೇಮ್ ಆಫ್ ಅ ಮೆಮೊರಿ ಲೊಕೇಶನ್ ವಿಚ್ ಸ್ಟೋರ್ಸ್ ಸಮ್ ಡೇಟಾ. ವೇರಿಯೇಬಲ್ ಅಂತ ಅಂದರೆ ಇಟ್ ಈಸ್ ದ ನೇಮ್ ಆಫ್ ದ ಮೆಮೊರಿ ಲೊಕೇಶನ್. ಒಂದು ಮೆಮೊರಿ ಲೊಕೇಶನನ್ನು ಹೆಸರದು, ಅದ್ರೊಳಗೆ ಏನಿರ್ತದೆ ಸಮ್ ಡೇಟಾ. ಮೆಮೊರಿ ಲೊಕೇಶನ್ನ ಹೆಸರೇ ವೇರಿಯೇಬಲ್. ಆ ವೇರಿಯೇಬಲ್ ಒಳಗೆ ಏನಿರ್ತದೆ ಅಂತಂದರೆ ಡೇಟಾ. ಇದನ್ನು ಸ್ವಲ್ಪ ನಾವು ಚಂದ ಮಾಡಿ ಅರ್ಥ ಮಾಡ್ಕೊಳ್ಳೋಣ. ನಾವೀಗ ರೆಪ್ರೆಸೆಂಟೇಷನ್ ಮೂಲಕ ಅರ್ಥ ಮಾಡ್ಕೊಳ್ಳೋಣ. ಇದು ಮೆಮೊರಿ ಅಂತ ಅಂದ್ಕೊಂಡ್ರೆ, ಈ ದೊಡ್ಡ ಬಾಕ್ಸ್ ಏನಿದೆ ಇದು ಮೆಮೊರಿ ಅಂತ ನಾವು ಅಂದ್ಕೊಂಡ್ರೆ, ಇವೆಲ್ಲ ಚಿಕ್ಕ ಚಿಕ್ಕ ಬಾಕ್ಸ್ ಏನಿದೆ ಆ ಬಾಕ್ಸ್ ವೇರಿಯೇಬಲ್ನ ಹೆಸರು, ವಿಚ್ ಮೀನ್ಸ್ ಮೆಮೊರಿ ಲೊಕೇಶನ್ನ ಹೆಸರು, ವಿಚ್ ಈಸ್ ಕಾಲ್ಡ್ ಆಸ್ ವೇರಿಯೇಬಲ್. ಈಗ ಇಲ್ಲಿ ಎ ಇದೆ ನೋಡಿ, ಎ ಅಂದರೆ ವೇರಿಯೇಬಲ್ನ ಹೆಸರು. ಇದ್ರ ಒಳಗೆ 25 ಇದೆ ಅಲ್ವಾ, ಅದು ವೇರಿಯೇಬಲ್ ಇನ್ಸೈಡ್ ಇರುವ ಡೇಟಾ. ಈಗ ಇಲ್ಲಿ ಬಿ ಇದೆ, ಅದು ವೇರಿಯೇಬಲ್ನ ಹೆಸರು. ಇದ್ರ ಒಳಗಡೆ ಎಸ್ ಏನಿದೆ ಅದು ವೇರಿಯೇಬಲ್ನ ಡೇಟಾ. ಆ ಎಸ್ ಡೇಟಾ ದಟ್ ಈಸ್ ಸ್ಟೋರ್ಡ್ ಬೈ ದ ವೇರಿಯೇಬಲ್ ಬಿ. ಓಕೆ, ಈಗ ನಾವು ಇದನ್ನು ಸ್ವಲ್ಪ ಚೆಂದ ಮಾಡಿ ಅರ್ಥ ಮಾಡ್ಕೊಳ್ಬೇಕಾದ್ರೆ, ನಿಮ್ಮ ಮನೆಯಲ್ಲಿ ಕಿಚನ್ ಇದೆ. ಕಿಚನ್ನಲ್ಲಿ ನಿಮ್ಮ ಅಮ್ಮ ಸಣ್ಣ ಸಣ್ಣ ಡಬ್ಬಿ ಒಳಗಡೆ ಏನನ್ನೆಲ್ಲ ಇಡ್ತಾರೆ, ಸ್ವಲ್ಪ ಸಕ್ಕರೆ, ಉಪ್ಪು, ಹೀಗೆ ಏನೆಲ್ಲ ಡಬ್ಬ ಒಳಗಡೆ ಇಡ್ತಾರೆ. ಆ ಡಬ್ಬಕ್ಕೆ ನಾವು ವೇರಿಯೇಬಲ್ ಅಂತ ಕರೆದ್ರೆ ಅದ್ರ ಒಳಗಿರುವ ಸಕ್ಕರೆ, ಉಪ್ಪು ಇದಕ್ಕೆಲ್ಲ ನಾವು ಡೇಟಾ ಅಂತ ಕರಿತೀವಿ. ಇದು ಒಂದು ಸಿಂಪಲ್ ಎಕ್ಸಾಂಪಲ್. ಇದನ್ನು ನೀವು ಹೀಗೆ ಕೂಡ ಅರ್ಥ ಮಾಡ್ಕೊಳ್ಬೋದು. ವೇರಿಯೇಬಲ್ ಏನಂತ ಅಂದರೆ ಈಗ ಚಂದ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ವೇರಿಯೇಬಲ್ ಈಸ್ ಅ ನೇಮ್ ಆಫ್ ದ ಮೆಮೊರಿ ಲೊಕೇಶನ್ ವಿಚ್ ಸ್ಟೋರ್ ಸಮ್ ಡೇಟಾ. ಅದು ಒಂದು ವೇರಿಯೇಬಲ್ನ ನೇಮ್. ಆ ವೇರಿಯೇಬಲ್ ಒಳಗೆ ಡೇಟಾ ಇರ್ತದೆ, ಅಷ್ಟು ನೆನಪಿಟ್ಕೊಂಡ್ರೆ ಸಾಕು ನೀವು. ಮತ್ತು ಮುಂದೆ ನಾವು ಈ ಸಿ ಪ್ರೋಗ್ರಾಮಿಂಗ್ನ ಓದ್ತಾ ಇರುವಾಗ ಮತ್ತು ಕೂಡ ಅರ್ಥ ಆಗುತ್ತೆ. ನೆಕ್ಸ್ಟ್ ಈಗ ನಾವು ಆ ವೇರಿಯೇಬಲ್ನ ಹೇಗೆ ಇಂಪ್ಲಿಮೆಂಟ್ ಮಾಡ್ಬೋದು ನಮ್ಮ ಕೋಡಿನಲ್ಲಿ, ಇದನ್ನು ತಿಳ್ಕೊಳ್ಳೋಣ. ಫಸ್ಟ್ ಈಗ ಸ್ಟೇಟ್ಮೆಂಟ್ ನಾ ಹೇಳಿದ್ದೇನೆ, ಪ್ರೋಗ್ರಾಮ್ ಸ್ಟ್ರಕ್ಚರಲ್ಲಿ ಓದುವಾಗ ಫಸ್ಟ್ ಸ್ಟೇಟ್ಮೆಂಟ್ ನಾವು ಸಿ ಪ್ರೋಗ್ರಾಮಿಂಗ್ ಬರುವಾಗ ಇದನ್ನೇ ಬರೀಬೇಕು. #include stdio.h ಇದನ್ನು ಬರೀಬೇಕು. ನೆಕ್ಸ್ಟ್ ಈಸ್ ಇಂಟ್ ಮೇನ್. ಈ ಫಂಕ್ಷನ್ ನಂಬರ್ದು ನಮಗೆ ಯಾವ ಕೋಡ್ ಬೇಕು ಅದನ್ನು ಬರ್ಕೊಂಡಿದ್ರೆ ಆಯಿತು. ಈಗ ನಾವು ವೇರಿಯೇಬಲ್ನ ಇಂಪ್ಲಿಮೆಂಟ್ ಮಾಡ್ತಿದ್ದೀವಿ, ಅದಕ್ಕೆ ವೇರಿಯೇಬಲ್ನ ಡಿಕ್ಲೇರ್ ಮಾಡೋಣ. ಫಸ್ಟ್ ವೇರಿಯೇಬಲ್ ಡಿಕ್ಲೇರ್ ಮಾಡುವಾಗ ಇಂಟ್
ನಂಬರ್ ಈಕ್ವಲ್ ಟು 25 ಸೆಮಿಕೋಲನ್. ಇಂಟ್ ಅಂದರೆ ಡೇಟಾ ಟೈಪ್, ನಂಬರ್ ಈಸ್ ದ ನೇಮ್ ಆಫ್ ದ ವೇರಿಯೇಬಲ್ ಮತ್ತು 25 ಈಸ್ ದ ಡೇಟಾ ಸ್ಟೋರ್ಡ್ ಇನ್ ದ ವೇರಿಯೇಬಲ್. ಇದನ್ನು ಸ್ವಲ್ಪ ಚಂದ ಮಾಡಿ ಅರ್ಥ ಮಾಡ್ಕೊಳ್ಳೋಣ. ಇಂಟ್ ಅಂದರೆ ಡೇಟಾ ಟೈಪ್ ಅಂದರೆ ಇಂಟ್, ಫ್ಲೋಟ್, ಕ್ಯಾರ್ ಇವೆಲ್ಲ ಡೇಟಾ ಟೈಪ್. ಈಗ ಇಂಟ್ ಒಳಗಡೆ ಏನೆಲ್ಲ ಸ್ಟೋರ್ ಆಗಬಹುದಂದರೆ, ಈಗ ಇಂಟೀಜರ್ ಒಳಗೆ ಇಂಟ್ ಅಂದರೆ ಇಂಟೀಜರ್ ಒಳಗಡೆ 1ಇಂದ ಸ್ಟಾರ್ಟ್ ಆಗಿ ಎಷ್ಟು ನಂಬರ್ ಬೇಕಾದರೂ 0 ಆ್ಯಂಡ್ ನೆಗೆಟಿವ್ ಸೈನ್ ಆಲ್ಸೋ, ಇದಿಷ್ಟು ಇಂಟೀಜರ್ ಒಳಗೆ ಸ್ಟೋರ್ ಆಗೋದು. ನೆಕ್ಸ್ಟ್ ಡೇಟಾ ಟೈಪ್ ಈಸ್ ಫ್ಲೋಟ್ ಒಳಗಡೆ 1.2, 2.3, 23.4, 54.5 ಈ ಥರ ಡೆಸಿಮಲ್ನ ಇನ್ಕ್ಲೂಡ್ ಮಾಡ್ತೇವೆ ನಾವು. ಈ ಥರ ನಂಬರ್ಸನ್ನೆಲ್ಲ ನಾವು ಫ್ಲೋಟ್ ಡೇಟಾ ಟೈಪಲ್ಲಿ ಇನ್ಕ್ಲೂಡ್ ಮಾಡ್ತೇವೆ. ನೆಕ್ಸ್ಟ್ ಈಸ್ ಕ್ಯಾರಲ್ಲಿ ನಾವು ಸಿಂಗಲ್ ಕ್ಯಾರೆಕ್ಟರನ್ನು ಇನ್ಕ್ಲೂಡ್ ಮಾಡ್ತೇವೆ, ವಿಚ್ ಈಸ್ ಎನ್ಕ್ಲೋಸ್ಡ್ ವಿದಿನ್ ಸಿಂಗಲ್ ಕೊಟೇಶನ್ ಮಾರ್ಕ್ ಲೈಕ್ ದಿಸ್. ಎ, ಬಿ, ಸಿ, ಡಿ, ಈ ಸ್ಟಾರ್ ಬೇಕಾದರೂ ಆಗ್ಬೋದು. ಈ ಥರನೆಲ್ಲ ಸಿಂಗಲ್ ಕ್ಯಾರೆಕ್ಟರ್ ಆ್ಯಂಡ್ ಸ್ಪೆಷಲ್ ಸಿಂಬಲ್ಸ್ ಆಲ್ಸೋ ವಿ ಕ್ಯಾನ್ ಇನ್ಕ್ಲೂಡ್ ಇನ್ ದಿಸ್ ಟೈಪ್ ಆಫ್ ಡೇಟಾ ಟೈಪ್. ಈಗ ನೋಡೋಣ, ಇಂಟ್ ಗೊತ್ತಾಗಿದೆ ನಮಗೆ ಡೇಟಾ ಟೈಪ್ ಅಂತ. ನೆಕ್ಸ್ಟ್ ನಂಬರ್, ಇದು ಗೊತ್ತಾಗಿದೆ ವೇರಿಯೇಬಲ್ನ ನೇಮ್. ಇಲ್ಲಿ ಹೇಗೆ ನಾವು ಬಿ ಅನ್ನು ವೇರಿಯೇಬಲ್ ನೇಮ್ ಅಂತ ಕರೆದಿದ್ದೇವೋ ಹಾಗೆ ಇಲ್ಲಿ ನಂಬರನ್ನು ವೇರಿಯೇಬಲ್ ನೇಮ್ ಅಂತ ಕರಿತೇವೆ. ನೆಕ್ಸ್ಟ್ ಈಕ್ವಲ್ ಟು ಆಪರೇಟರ್ ನಾವು ಡಿಕ್ಲೇರ್ ಮಾಡಿ ಮತ್ತೆ ಇನಿಷಿಯಲೈಸ್ ಮಾಡೋದಾದರೆ ಈ ಈಕ್ವಲ್ ಟು ಆಪರೇಟರನ್ನು ನಾವು ಹಾಕ್ತೇವೆ. ನಂತರ 25 is a data which is stored inside number variable. ನೆಕ್ಸ್ಟ್ ಸೆಮಿಕೋಲನ್, ಇದು ಎಂಡ್, ಟರ್ಮಿನೇಟರ್. ಇದು ಒಂದು ಸ್ಟೇಟ್ಮೆಂಟಿನ ಎಂಡನ್ನು ನಾವು ಇಂಡಿಕೇಟ್ ಮಾಡಬೇಕಾದ್ರೆ ಸೆಮಿಕೋಲನ್ನ ಹಾಕಬೇಕು. ನೆಕ್ಸ್ಟ್ ಫ್ಲೋಟ್ ಈಸ್ ದ ಡೇಟಾ ಟೈಪ್. PI ಈಸ್ ದ ನೇಮ್ ಆಫ್ ದ ವೇರಿಯೇಬಲ್ ಈಕ್ವಲ್ ಟು ನೆಕ್ಸ್ಟ್ 3.14 ಈಸ್ ದ data which is stored inside PI. Next is a semicolon. Char is the data type, star is a variable name, then this is the data which is stored inside star, which is enclosed within single quote. Next, return 0, this is also a function which will be discussed in the later chapter. Next, close, the main function. ಇದು ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀವಿ. ಇದಿಷ್ಟು ವೇರಿಯೇಬಲ್ ಡಿಕ್ಲರೇಷನನ್ನು ನಾವೀಗ ಮಾತಾಡಿದ್ದು. ಇನ್ನೂ ಬರುವ ಚಾಪ್ಟರ್ಸಲ್ಲಿ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ಇದಿಷ್ಟು ನಿಮ್ಗೆ ಅರ್ಥ ಆಗಿದ್ದರೆ ಸಾಕು. ಅರ್ಥ ಆಗಲಿಲ್ಲ ಅಂದರೆ ಸ್ವಲ್ಪ ವಿಡಿಯೋನ ಹಿಂದೆ ನೋಡಬೇಕು. ನೆಕ್ಸ್ಟ್, ವೇರಿಯೇಬಲ್ ಡಿಕ್ಲೇರ್ ಮಾಡೋದನ್ನು ನಾವು ನೋಡಿದ್ದೀವಿ ಕೋಡ್ ಎಕ್ಸಾಂಪಲ್ನ ಮೂಲಕ. ಈಗ ವೇರಿಯೇಬಲ್ನ ಹೆಸರಿಸಬೇಕಾದ್ರೂ ಕೂಡ ಸ್ವಲ್ಪ ರೂಲ್ಸ್ಗಳಿವೆ ಸಿನಲ್ಲಿ. ಅದೇನಂತ ನೋಡೋಣ. ರೂಲ್ಸ್ ಟು ಡಿಕ್ಲೇರ್ ವೇರಿಯೇಬಲ್ ನೇಮ್. Variables are case sensitive. Case sensitive means ಈಗ ನಾವು ಅಪ್ಪರ್ ಕೇಸ್, ಲೋವರ್ ಕೇಸ್ ಇವೆರಡು ಡಿಫ್ರೆಂಟ್ ಸಿ ಲ್ಯಾಂಗ್ವೇಜ್ನಲ್ಲಿ. ಅಂದರೆ ಈಗ ನೀವು ಇಂಟ್ ಎ, ಸ್ಮಾಲ್ ಎ ಈಕ್ವಲ್ ಟು 30 ಅಂತ ನೀವು ಡಿಕ್ಲೇರ್ ಮಾಡಿದ್ರು, ಇಂಟ್ ಕ್ಯಾಪಿಟಲ್ ಎ ಈಕ್ವಲ್ ಟು 40, ಈ ಎರಡು ಡಿಫ್ರೆಂಟ್ ವೇರಿಯೇಬಲ್. ಈ ಎರಡು ಸ್ಟೇಟ್ಮೆಂಟ್ ಬೇರೆ ಬೇರೆ. ಅಂದರೆ ಸ್ಮಾಲ್ ಲೆಟರ್ ಎ ಒಳಗಡೆ 30 ಸ್ಟೋರ್ ಆಗಿರುತ್ತೆ, ಕ್ಯಾಪಿಟಲ್ ಲೆಟರ್ ಎ ಒಳಗಡೆ 40 ಸ್ಟೋರ್ ಆಗುತ್ತೆ. ಇವೆರಡು ಒಂದೇ ಎ ಅಲ್ಲ ಸಿ ಲ್ಯಾಂಗ್ವೇಜ್ನಲ್ಲಿ. ದ್ಯಾಟ್ ಮೀನ್ಸ್ ಕೇಸ್ ಸೆನ್ಸಿಟಿವ್. ನೆಕ್ಸ್ಟ್, ಫಸ್ಟ್ ಕ್ಯಾರೆಕ್ಟರ್ ಈಸ್ ಆಲ್ಫಾಬೆಟ್ ಆರ್ ಅಂಡರ್ಸ್ಕೋರ್. ಈಗ ನಾವು ಫಸ್ಟ್ ಕ್ಯಾರೆಕ್ಟರ್ ಏನು ಇರಬೇಕಂತ ಅಂದರೆ ವೇರಿಯೇಬಲ್ನ ಹೆಸರಲ್ಲಿ ಆಲ್ಫಾಬೆಟ್ ಆಗಿರ್ಬೋದು ಆರ್ ಅಂಡರ್ಸ್ಕೋರ್, ಅದನ್ನು ಬಿಟ್ಟು ಬೇರೆ ಯಾವುದು ಆಗಿರಬಾರ್ದು. ಈಗ ಇಂಟ್ ನಮ್ ಈಕ್ವಲ್ ಟು 30, ದಿಸ್ ಈಸ್ ಅ ವ್ಯಾಲಿಡ್ ಸ್ಟೇಟ್ಮೆಂಟ್ ಇನ್ ಸಿ. ಇಂಟ್ ಅಂಡರ್ಸ್ಕೋರ್ ನಮ್ ಈಕ್ವಲ್ ಟು 40 ಈಸ್ ಆಲ್ಸೋ ವ್ಯಾಲಿಡ್ ಸ್ಟೇಟ್ಮೆಂಟ್ ಇನ್ ಸಿ. ಅದನ್ನು ಬಿಟ್ಟು ನಾವೀಗ ಫಾರ್ ಎಕ್ಸಾಂಪಲ್ ಇಂಟ್ ಆಂಪಸೆಂಟ್ n ಈಕ್ವಲ್ ಟು 30 ಅಂತ ಡಿಕ್ಲೇರ್ ಮಾಡಿದರೆ ದಿಸ್ ಈಸ್ ಟೋಟಲಿ ರಾಂಗ್ ಇನ್ ಸಿ. ಸೊ ವಿ ಶುಡ್ ನಾಟ್ ಡಿಕ್ಲೇರ್ ಲೈಕ್ ದಿಸ್ ವೇರಿಯೇಬಲ್ಸ್. ವೇರಿಯೇಬಲ್ನ ಫಸ್ಟ್ ಕ್ಯಾರೆಕ್ಟರ್ ಓನ್ಲಿ ಆಲ್ಫಾಬೆಟ್ ಆರ್ ಅಂಡರ್ಸ್ಕೋರಿಂದ ಸ್ಟಾರ್ಟ್ ಆಗಬೇಕು. ಇದು ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ನೆಕ್ಸ್ಟ್ ರೂಲ್ಸ್ ಈಸ್ ನೋ ಕಾಮಾ ಆರ್ ಬ್ಲ್ಯಾಂಕ್ ಸ್ಪೇಸ್.
ನಾವು ವೇರಿಯೇಬಲ್ನ ಹೆಸರಿನ ಮಧ್ಯ ಅಥವಾ ಮುಂದೆ ಅಥವಾ ಹಿಂದೆ ಕೊಮಾ ಅಥವಾ ಬ್ಲ್ಯಾಂಕ್ ಸ್ಪೇಸನ್ನು ಬಿಡಬಾರ್ದು. ಈಗ ನಾವು ಇಲ್ಲಿ ಇಂಟ್ ಎನ್ ಯು ಇಲ್ಲೊಂದು ಸ್ಪೇಸ್ ಕೊಟ್ಟು ಎಂ ಬರೆಯೋದು ತಪ್ಪಾಗುತ್ತೆ. ನೆಕ್ಸ್ಟ್ ಇಂಟ್ ಎನ್ ಯು ಕೊಮಾ ಕೊಟ್ಟು ಎಂ ಬರೆಯೋದು ತಪ್ಪು. ಇವೆರಡೂ ತಪ್ಪು ಇನ್ ಸಿ. ದಿಸ್ ಈಸ್ ಟೋಟಲಿ ನಾಟ್ ಅಲೌಡ್ ಇನ್ ಸಿ. ನೆಕ್ಸ್ಟ್ ನೋ ಅದರ್ ಸಿಂಬಲ್ ಅದರ್ ದ್ಯಾನ್ ಅಂಡರ್ಸ್ಕೋರ್. ಈಗಷ್ಟೇ ನಾವು ಕಲ್ತಿದ್ದೀವಿ ಅಂಡರ್ಸ್ಕೋರನ್ನು ನಾವು ವೇರಿಯಬಲ್ ನೇಮ್ನ ಮೊದಲೇ ಡಿಕ್ಲೇರ್ ಮಾಡ್ಬೋದು. ಅಂಡರ್ಸ್ಕೋರ್ ಸ್ಪೆಷಲ್ ಸಿಂಬಲ್ ಬಿಟ್ಟು ಬೇರೆ ಯಾವ ಸಿಂಬಲ್ಲು ಯೂಸ್ ಮಾಡಬಾರ್ದು. ಸ್ಟಾರ್, ಆ್ಯಂಪರ್ಸೆಂಟ್, ಎನಿ ಅದರ್ ಸಿಂಬಲ್ ಈಸ್ ನಾಟ್ ಅಲೌಡ್ ಟು ಡಿಕ್ಲೇರ್ ಅ ವೇರಿಯಬಲ್ ನೇಮ್. ಇವು 4 ರೂಲ್ಸ್ ನಿಮಗೆ ಚೆನ್ನಾಗಿ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಇವು 4 ರೂಲ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನೀವು ಒಂದು ವೇರಿಯೇಬಲ್ನ ಹೆಸರನ್ನು ಹೆಸರಿಸುವಾಗ. ನೆಕ್ಸ್ಟ್ ಕಾನ್ಸೆಪ್ಟ್ ನಾವು ಸ್ಟಡಿ ಮಾಡೋದು ಕೀವರ್ಡ್ಸ್ ಬಗ್ಗೆ. ಈಗ ಕೀವರ್ಡ್ಸ್ ಏನಂತ ನಾವು ತಿಳ್ಕೊಳ್ಳೋಣ. ಕೀವರ್ಡ್ಸ್ reserved words that have special meaning to the compiler. There are 32 keywords in C. Reserved words ಅಂದರೆ ಈಗ ಒಂದು ವರ್ಡಿಗೆ ಅದರದ್ದೇ ಆದ ಒಂದು ಮೀನಿಂಗ್ ಇರ್ತದೆ, ಅದು ರಿಸರ್ವ್ ಆಗಿರ್ತದೆ ಸಿನ ಲೈಬ್ರರಿಯಲ್ಲಿ. ಅದನ್ನು ನಾವು ವೇರಿಯೇಬಲ್ನ ನೇಮ್ ಆಗಿ ಯೂಸ್ ಮಾಡೋ ಹಾಗಿಲ್ಲ. ದ್ಯಾಟ್ ಈಸ್ ಅ ಕೀವರ್ಡ್. ಅದನ್ನು ನಾವು ವೇರಿಯೇಬಲ್ ನೇಮ್ ಆಗಿ ಯೂಸ್ ಮಾಡೋ ಹಾಗಿಲ್ಲ. 32 keywords in C. There are 32 keywords in C. ಆ 32 ಕೀವರ್ಡ್ಸನ್ನು ನಾವು ವೇರಿಯೇಬಲ್ ನೇಮ್ ಆಗಿ ಯೂಸ್ ಮಾಡೋಂಗಿಲ್ಲ. ಅದರದ್ದೇ ಆದ ಸ್ಪೆಷಲ್ ಮೀನಿಂಗ್ಸ್ ಆಲ್ರೆಡಿ ಡಿಫೈನ್ ಆಗಿರ್ತದೆ. ಫಾರ್ ಎಕ್ಸಾಂಪಲ್ ಇಫ್, ಡೂ, ಇಂಟ್, ಕ್ಯಾರ್, ಫ್ಲೋಟ್ ಎಕ್ಸೆಟ್ರಾ. ಇವೆಲ್ಲ ಈ ಇಂಟ್, ಕ್ಯಾರ್, ಫ್ಲೋಟ್ ಇವೆಲ್ಲ ಏನಂತ ಗೊತ್ತಾಗಿದೆ ನಿಮಗೆ. ಡೇಟಾ ಟೈಪ್ ಈಗಷ್ಟೇ ನಾವು ಡಿಸ್ಕಸ್ ಮಾಡಿದ್ದೀವಿ ಇದನ್ನು. ಇದು ಇಫ್ ಮತ್ತು ಡೂ ಫರ್ದರ್ ಚಾಪ್ಟರ್ಸ್ನಲ್ಲಿ ನಾವು ಡಿಸ್ಕಸ್ ಮಾಡಲಿಕ್ಕಿದ್ದೇವೆ. ಅವೆಲ್ಲವೂ ಕೀವರ್ಡ್ಸ್. ಅದಕ್ಕೆ ಅದರದ್ದೇ ಆದ ಒಂದು ಸ್ಪೆಷಲ್ ಮೀನಿಂಗ್ ಇರ್ತದೆ. ಅದನ್ನು ನಾವು ಆ ಮೀನಿಂಗನ್ನು ಸ್ಪಾಯ್ಲ್ ಮಾಡಿ ಅದಕ್ಕೆ ವೇರಿಯೇಬಲ್ನ ಹೆಸರಾಗಿ ತಗೊಳ್ಳೋದು ಅದು ಎರರ್ ಕೊಡ್ತದೆ. ಸೊ ವಿ ಶುಡ್ ನಾಟ್ ಯೂಸ್ ಕೀವರ್ಡ್ಸ್ ಆ್ಯಸ್ ಅವರ್ ವೇರಿಯೇಬಲ್ ನೇಮ್. ಇದು ಗೊತ್ತಾಗಿದೆ ಅಂತ ಅಂದ್ಕೊಳ್ತೇನೆ. ನೆಕ್ಸ್ಟ್ ನಾವು ಏನು ಕಾನ್ಸೆಪ್ಟ್ ಡಿಸ್ಕಸ್ ಮಾಡ್ತಿದ್ದೀವಿ ಅದು ಕಮೆಂಟ್ಸ್. ಕಮೆಂಟ್ಸ್ are non-executable statements in the program used for documentation purpose. Comments are non-executable statements, which means they are clearly not executed. ನಾವೀಗ ಒಂದು ಕೋಡಲ್ಲಿ ಕಮೆಂಟ್ಸ್ ಬರೀತಿದ್ದೇವೆ ಅಂತಂದರೆ ಅದು ಎಕ್ಸಿಕ್ಯೂಟ್ ಆಗೋದಿಲ್ಲ. ಅದು ಜಸ್ಟ್ ಫಾರ್ ಡಾಕ್ಯುಮೆಂಟೇಷನ್ ಪರ್ಪಸ್. ಡಾಕ್ಯುಮೆಂಟೇಷನ್ ಪರ್ಪಸ್ ಅಂತ ಅಂದರೆ ನಮಗೆ ವ್ಯೂವರಿಗೆ ಅಥವಾ ಯೂಸರಿಗೆ ಅರ್ಥ ಆಗುವ ಹಾಗೆ ನಾವು ಕಮೆಂಟ್ಸನ್ನು ಬರೆದಿರ್ತೇವೆ. ಫಾರ್ ಎಕ್ಸಾಂಪಲ್ ಈಗ ನೀವು ಕ್ಲಾಸಲ್ಲಿ ಲಾಸ್ಟ್ ಬೆಂಚಲ್ಲಿ ಕೂತ್ಕೊಂಡು ಟೀಚರ್ಸಿಗೆಲ್ಲ ಕಮೆಂಟ್ಸ್ ಮಾಡ್ತೀವಿ. ಅದು ಟೀಚರ್ಸಿಗೆ ಕೇಳೋ ಹಾಗೆ ಮಾಡ್ತೀರಾ ಇಲ್ಲ ಕೇಳದೆ ಇರೋ ಹಾಗೆ ಮಾಡ್ತೀರಾ? ಕೇಳದೆ ಇರೋ ಹಾಗೆ ಮಾಡ್ತೀರಾ. ಯಾಕಂದರೆ ಟೀಚರ್ಸಿಗೆ ಅದು ಗೊತ್ತಾಗಬಾರ್ದು. ಅದೇ ರೀತಿ ಇಲ್ಲೂ ಕೂಡ ಕೋಡ್ನಲ್ಲಿ ನಾವು ಕಮೆಂಟ್ಸ್ ಬರೀತಿದ್ದೇವೆ ಅಂತ ಅಂದರೆ ಅದು ಎಕ್ಸಿಕ್ಯೂಟ್ ಆಗೋದಿಲ್ಲ. ಅದು ನಮಗೆ ಗೊತ್ತಾಗೋ ರೀತಿಯಲ್ಲಿ ನಾವು ಕಮೆಂಟ್ಸ್ ಅಂತ ಬರೀತೇವೆ. There are 2 types of comments we can write in a C language, that is a single line comment and multi-line comment. Single line comment ಅಂದರೆ ಒಂದೇ ಲೈನಲ್ಲಿ ಕಮೆಂಟ್ ಬರೆಯೋದು. ಅದನ್ನು ಈ ಥರ ಬರಿತೀವಿ. ಫಾರ್ ಎಕ್ಸಾಂಪಲ್ ಹೀಗೆ, ಇಟ್ ಈಸ್ ಸಿಂಗಲ್ ಲೈನ್ ಕಮೆಂಟ್. ಮಲ್ಟಿ ಲೈನ್ ಕಮೆಂಟ್ ಅಂದರೆ ಮಲ್ಟಿ ಲೈನ್ ಅಲ್ಲಿ ಬರೋದು, ಸಿಂಗಲ್ ಅಲ್ಲ, ಮೋರ್ ದೆನ್ 1 ಲೈನ್. ಅದನ್ನು ಮಲ್ಟಿ ಲೈನ್ ಕಮೆಂಟ್ ಅಂತ ಹೇಳ್ತೀವಿ. ಅದನ್ನು ಹೀಗೆ ಈ ಥರ ಈ ಫಾರ್ಮ್ಯಾಟಲ್ಲಿ ಬರಿತೀವಿ. ಈ ಥರ ಹೀಗೆ ಬರೀತೇವೆ. ಈಗ ಕಮೆಂಟ್ಸ್ ಅಂದರೆ ಏನಂತ ಗೊತ್ತಾಗಿದೆ ಅಂತ ಅಂದ್ಕೊಳ್ತೇನೆ. ದಿಸ್ ಈಸ್ ಆಲ್ ಫಾರ್ ದಿಸ್ ವಿಡಿಯೋ. ಈ ವಿಡಿಯೋ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಅರ್ಥ ಆಗದಿದ್ದರೆ ಸ್ವಲ್ಪ ರಿವೈಂಡ್ ಮಾಡಿ ನೋಡಿ ಅರ್ಥ ಆಗುತ್ತೆ. ಇನ್ನು ಆದರೂ ಅರ್ಥ ಆಗಲಿಲ್ಲ ಅಂತ ಅಂದರೆ ನೆಕ್ಸ್ಟ್ ಬರೋ ಚಾಪ್ಟರ್ಸ್ನಲ್ಲಿ ಇದನ್ನೆಲ್ಲ ಡೀಟೇಲ್ ಆಗಿ ಓದಲಿಕ್ಕಿದ್ದೇವೆ, ಅಲ್ಲಿ ನಿಮಗೆ ಅರ್ಥ ಆಗುತ್ತೆ. ಸೊ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್, ಕಮೆಂಟ್ ಕೂಡ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬಾಯ್.